ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಈಗ ಟ್ರೆಂಡಿಂಗ್ ನಲ್ಲಿರುವಂತಹ ಪಫ್ ಸ್ಲೀವ್ಸ್ ನ ಯಾವ ರೀತಿಲಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸ್ಲೀವ್ಸ್ ನ ಕಟಿಂಗ್ ಮಾಡ್ಕೊಳ್ಳಿಕ್ಕೆ ಏನು ನಿಮಗೆ ಒಂದು ಸಿಂಪಲ್ ಆಗಿ ನಾರ್ಮಲ್ ಸ್ಲೀವ್ಸ್ ನ ಕಟಿಂಗ್ ಮಾಡ್ಕೊಳ್ಳೋದು ಗೊತ್ತಿದ್ರೆ ಸಾಕು. ಅದರಲ್ಲೇನೆ ಯಾವ ರೀತಿಲಿ ಪಫ್ ಸ್ಲೀವ್ಸ್ ನ ಮಾಡ್ಕೊಳ್ಳಿಕ್ಕೆ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ನೀವೇನಾದ್ರೂ ನಮ್ಮ ಚಾನೆಲ್ನ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೋಡಿ, ನಾನು ಆಲ್ರೆಡಿ ಸ್ಲೀವ್ಸ್ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾರ್ಮಲ್ ಸ್ಲೀವ್ಸ್. ಇವಾಗ ಇದನ್ನ ಯಾವ ರೀತಿಲಿ ಪಫ್ ಸ್ಲೀವ್ಸ್ ಆಗಿ ಮಾರ್ಕ್ ಅನ್ನ ಮಾಡ್ಕೋಬೇಕು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೇನೆ, ಕಡೆ ತನಕ ನೋಡಿ. ನಾನೀಗ ಕಟ್ ಮಾಡ್ಕೊಂಡಿರುವಂತಹ ಅಳತೆ ಈ ಪ್ರಕಾರದಲ್ಲಿ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ 9 ಇಂಚಿದೆ, ಕೈ ಉದ್ದ 9 ಇಂಚು, ಮೇಲೆ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚು ಬಿಟ್ಟಿದ್ದೇನೆ. ಪುನಃ ನೋಡಿ, ಆರ್ಮೋಲ್ ಡೌನ್ ಅನ್ನ 3 ಇಂಚ್ ತಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 6.25 ಇಂಚಿದೆ ಫ್ರೆಂಡ್ಸ್. ನೋಡಿ, ಈಗ ನಾರ್ಮಲ್ ಆಗಿ ಯಾವ ರೀತಿಲಿ ಶೇಪ್ ನ ಹಾಕೋದು ಆ ರೀತಿಲಿ ಶೇಪ್ ನ ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಏನಾದ್ರು ನಾರ್ಮಲ್ ಸ್ಲೀವ್ಸ್ ಅನ್ನ ಶೇಪ್ ಹಾಕಿ ಕಟಿಂಗ್ ಮಾಡೋದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಇಲ್ಲಿ ಮೇಲೆ ಕಾಣ್ತಾ ಇರುವಂತಹ ಐ ಕಾರ್ಡ್ ನಲ್ಲಿ ಪರ್ಫೆಕ್ಟ್ ಆಗಿ ಯಾವ ರೀತಿಲಿ ಶೇಪ್ ಹಾಕಿ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೇನೆ. ಹಾಗಾಗಿ ಒಂದ್ಸಲ ಆ ವಿಡಿಯೋನ ನೋಡಿ ಫ್ರೆಂಡ್ಸ್. ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಹಾಕಬೇಕು. ಈಗ ಈ ರೀತಿಲಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೊಂಡು ಪುನಃ ಈ ರೀತಿಲಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್, ನೋಡಿ, ಈಗ ಶೇಪ್ ಕೊಡೋದು ತುಂಬಾ ಈಸಿ. ಇದ್ರಲ್ಲಿ ಏನು ತುಂಬಾ ಕಷ್ಟ ಇಲ್ಲ, ಏನೂ ಇಲ್ಲ. ನೀವು ನಾನು ಯಾವ ರೀತಿಲಿ ಶೇಪ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಗಮನ ಕೊಟ್ಟು ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿಂದ ಈ ರೀತಿಲಿ ಶುರು ಮಾಡಿ ಹಾಗೆ ಕೆಳಗಡೆ ತಗೊಂಡ್ ಬಂದು ಇವಾಗ ಇಲ್ಲಿ ಕೈಲಿ ಏನ್ ಹಿಂಭಾಗದ ಶೇಪ್ ಇದೆ ನೋಡಿ, ಅದಕ್ಕೆ ಈ ರೀತಿಲಿ ಸೇರಿಸ್ಕೋಬೇಕು. ಈ ಮುಂಭಾಗದ ಶೇಪ್ ಏನಿದೆ ಇದಕ್ಕೆ ಈ ರೀತಿಲಿ ಕನೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿಲಿ ಶೇಪ್ ಹಾಕೊಂಡ್ರೆ ಪಫ್ ಸ್ಲೀವ್ಸಿಗೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಗಿದೆ. ಈಗ ಸ್ಲೀವ್ಸ್ ನ ಕಟಿಂಗ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಸೆಂಟರ್ಗೆ ಒಂದು ಕಚ್ಚನ್ನ ಹಾಕೋಬೇಕು. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಒಂದು ಕಚ್ಚನ್ನ ಹಾಕೋಬೇಕು. ಈಗ ಈ ರೀತಿಲಿ ಓಪನ್ ಮಾಡಿ ಇಟ್ಕೊಂಡು ಮುಂಭಾಗದ ಶೇಪ್ ನ ತೆಗಿಬೇಕು. ಇದು ಸ್ಟಿಚಿಂಗ್ ಮಾಡುವಾಗ ನಮ್ಗೆ ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರ ಮುಂಭಾಗದ ಶೇಪ್ಗೆ ಈ ರೀತಿಲಿ ಒಂದು ಕಚ್ಚನ್ನ ಹಾಕೋಬೇಕು. ನೀವು ಈ ರೀತಿಲಿ ಒಂದು ಕಚ್ಚನ್ನ ಹಾಕೋಬಿಟ್ರೆ ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ಬೇಕಾದ್ರೆ ಮುಂಭಾಗ ಯಾವುದು ಹಿಂಭಾಗ ಯಾವುದು ಅನ್ನೋದು ಈಸಿಯಾಗಿ ನಮ್ಗೆ ಗೊತ್ತಾಗತ್ತೆ ಫ್ರೆಂಡ್ಸ್. ಈಗ ನೋಡಿ, ಏನ್ ನಾವು ನಾರ್ಮಲ್ ಸ್ಲೀವ್ಸ್ ಲೆಂತ್ ಇತ್ತು ನೋಡಿ, ಅಲ್ಲಿಗೆ ಒಂದು ಕಚ್ಚನ್ನ ಹಾಕೋಬೇಕು. ನೋಡಿ, ಮೈನ್ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ ನ ಇಟ್ಕೊಂಡು ಸುತ್ತ ಈ ರೀತಿಲಿ 1/4 ಇಂಚು ಎಕ್ಸ್ಟ್ರಾ ಬರೋ ರೀತಿಲಿ ಮೈನ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಮೈನ್ ಬಟ್ಟೆಗೆ ಸ್ಲೀವ್ಸ್ ನ ಅಟ್ಯಾಚ್ ಮಾಡಬೇಕಾದ್ರೆ ಯಾವಾಗ್ಲೂ ನೋಡಿ, ಇದು ಸರಿ ಬಟ್ಟೆ, ಇದ್ರ ಮೇಲೆ ಲೈನಿಂಗ್ ಕ್ಲಾತ್ ನ ಇಟ್ಕೋಬೇಕು. ಇವಾಗ ಏನ್ ಸ್ಟಿಚಿಂಗ್ ಮಾರ್ಜಿನ್ ಇದೆ, ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಸ್ಟಿಚ್ ಮಾಡಬೇಕು. ಈಗ ಬಾರ್ಡ್ರು ಇರೋದ್ರಿಂದ ನಾನು ಹಿಂಭಾಗದಿಂದ ಸ್ಟಿಚ್ ಮಾಡ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಸ್ಟಿಚ್ ಅನ್ನ ಹಾಕ್ತಾ ಇದ್ದೇನೆ. ನೀವು ಈ ರೀತಿಲಿ ಸ್ಟಿಚ್ ಹಾಕೋದ್ರಿಂದ ಬಾರ್ಡ್ರದು ಎಡ್ಜ್ ನ ನೋಡ್ಕೊಂಡು ಕರೆಕ್ಟ್ ಆಗಿ ಅದ್ರ ತುದಿಲೇ ಸ್ಟಿಚ್ ಅನ್ನ ಹಾಕೊಂಡ್ ಬರ್ಬೋದು. ಆಗ ಬಾರ್ಡ್ರದು ಫಿನಿಶಿಂಗು ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ಈ ರೀತಿಲಿ ಲೈನಿಂಗ್ ಕ್ಲಾತ್ ನ ಓಪನ್ ಮಾಡ್ಕೊಂಡು ಈ ಸ್ಟಿಚಿಂಗ್ ಮಾರ್ಜಿನ್ ಈ ರೀತಿಲಿ ಕೆಳಗಡೆ ಬಂದಿರಬೇಕು. ಈ ರೀತಿಲಿ ಇಟ್ಕೊಂಡು ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಫ್ರೆಂಡ್ಸ್, ಬಾರ್ಡ್ರದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಈಗ ಲೈನಿಂಗ್ ಕ್ಲಾತ್ ನ ಈ ರೀತಿಲಿ ಕೆಳಗಡೆ ಹಾಕೊಂಡು ಮೇನ್ ಬಟ್ಟೆಯ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಫ್ರೆಂಡ್ಸ್, ನಿಮ್ಗೆ ಯಾವ್ದಾದ್ರು ಬೇರೆ ಬೇರೆ ಕಟಿಂಗು ಸ್ಟಿಚಿಂಗು ಕಲಿಬೇಕು ಅನ್ನೋದಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಮುಂಬರುವ ವಿಡಿಯೋಗಳಲ್ಲಿ ಆ ಕಟಿಂಗು ಸ್ಟಿಚಿಂಗು ಮಾಡಿ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ, ಈಗ ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಸುತ್ತ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್, ನೋಡಿ, ಸ್ಟಿಚಿಂಗ್ ಹಾಕೊಳ್ಳೋಕ್ ಮೊದ್ಲೇನೆ ಈ ರೀತಿಲಿ ಸುತ್ತ ಪಿನ್ನುಗಳನ್ನ ಹಾಕೋಬಿಟ್ರೆ ಯಾವಾಗ್ಲೂ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ನಂದು ಎಲ್ಲಾ ವಿಡಿಯೋಗಳಲ್ಲೂ ಪದೇ ಪದೇ ಹೇಳ್ತೇನೆ ಇರ್ತೀನಿ. ಹಾಗಾಗಿ ನೀವು ಈ ಸ್ಟೆಪ್ ನ ಫಾಲೋ ಮಾಡಿ, ಆಗ ನಿಮ್ಗೆ ಗೊತ್ತಾಗತ್ತೆ ಸ್ಟಿಚಿಂಗು ಎಷ್ಟು ಈಸಿ ಅನ್ನೋದು. ಈಗ ಲೈನಿಂಗ್ ಕ್ಲಾತ್ ನ ತುದಿಯಲ್ಲೇನೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿಲಿ ಸ್ಟಿಚಿಂಗ್ ನ ಮಾಡ್ಕೊಂಡಾದ್ಮೇಲೆ ಈಗ ಸುತ್ತ ಇರುವಂತಹ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್, ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೂ ಒಂದು ಒಳ್ಳೆ ಮೋಟಿವೇಶನ್ ಸಿಗತ್ತೆ ಫ್ರೆಂಡ್ಸ್. ನೋಡಿ, ಈಗ ಲೈನಿಂಗ್ ಕ್ಲಾತ್ ಮೇಲೆ ಏನ್ ಕಚ್ಚುಗಳಿತ್ತಲ್ಲ ಆ ಕಚ್ಚುಗಳನ್ನ ಪುನಃ ಈ ರೀತಿಲಿ ಕಚ್ಚುಗಳನ್ನ ಹಾಕೋಬೇಕು. ನೋಡಿ, ಈಗ ಈ ಕಚ್ಚಿನಿಂದ ಈ ಕಚ್ಚಿಗೆ ಸಣ್ಣ ಸಣ್ಣ ನರ್ಗೆಗಳನ್ನ ಇಟ್ಕೊಂಡು ಸ್ಟಿಚ್ ಅನ್ನ ಮಾಡ್ತಾ ಬರಬೇಕು. ಈಗ ನೋಡಿ, ಏನ್ ಈ ಕಚ್ಚಿದೆ ಈ ಕಚ್ಚು ತನಕ ನರ್ಗೆಗಳನ್ನ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಪಫು ಎಷ್ಟು ಚೆನ್ನಾಗಿ ಬಂದಿದೆ.
ಮೈನ್ ಬಟ್ಟೆಗೆ ಯಾವ ರೀತಿಲಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೇನೆ ನೋಡಿ. ಇಲ್ಲಿ ಸೆಂಟರ್ಗೆ ಈ ರೀತಿಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೇನೆ, ನಿಮಗೆ ನೀಟಾಗಿ ಗೊತ್ತಾಗ್ಲಿ ಅಂತೇಳಿ. ನೋಡಿ, ಏನ್ ಶೋಲ್ಡರ್ನ ಅಟ್ಯಾಚ್ ಮಾಡಿ ಹೊಲಿದಿದೀವಲ್ಲ ಅಲ್ಲಿಂದ ಸ್ಲೀವ್ಸ್ನ ಹೊಲಿಲಿಕ್ಕೆ ಶುರು ಮಾಡಬೇಕು. ನೋಡಿ, ಹೊಲಿಲಿಕ್ಕೆ ಮೊದಲೇನೆ ಒಂದ್ಸಲ ಈ ರೀತಿಲಿ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಸ್ಲೀವ್ಸ್ ಪಟ್ಟೆ ಏನಾದ್ರು ಜಾಸ್ತಿ ಬರ್ತಾ ಇದ್ರೆ ಒಂದು ಎಕ್ಸ್ಟ್ರಾ ನರ್ಗೆನ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಲಿ ಸರಿಯಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಅನ್ನ ಹಾಕಬೇಕು. ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವೇನು ನನಗೆ ಕಮೆಂಟೇ ಮಾಡಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಇಲ್ವಾ ಅನ್ನೋದು ನನಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಫ್ ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.